ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ತಿಳುವಳಿಕೆ ಇಲ್ಲದೆ ಬರೀ ಊಹಾಶಕ್ತಿಯನ್ನ ಹೊಂದಿರುವವನು ರೆಕ್ಕೆಗಳಿದ್ದು ಕಾಲಿಲ್ಲದ ಪಕ್ಷಿ ಇದ್ದಂತೆ ಅಂತ ಹೇಳ್ತಾ ಗುರೂಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ನಮಸ್ಕಾರ. ನಮ್ಮ ಈ ಒಂದು ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ವಿಶೇಷವಾದ ಯಾವ ವಿಶೇಷ ಮಾಹಿತಿ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ದೈವಾನುಗ್ರಹ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಕಾರ್ಯಕ್ರಮಗಳು ಇತ್ತೀಚೆಗೆ ಏನನ್ನಿಸ್ತಾ ಇದೆ ತಮಗೆಲ್ಲ? ವಿಶೇಷವಾಗಿ ಬಂದಿರತಕ್ಕಂಥ ಈ ಶನಿವಾರದೊಂದು ಬಂದೇ ಬಿಟ್ವಿ. ಶನಿವಾರ ಹೋಗೋದೇ ಗೊತ್ತಾಗಲ್ಲ. ಸೋಮವಾರದಿಂದ ಶುರು ಆಯಿತು, ಶುಕ್ರವಾರದವರೆಗೂ ಮಾತ್ರ ಅಂತ ಹೇಳಿದಾಗ ಶನಿವಾರ ಪಾಪ ಬಡವರು ಏನು ಮಾಡೋದಪ್ಪ ಅಂಥೇಳಿ ಬಾ ಇವ್ರಿಗೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಕರ್ಮವನ್ನು ಕಳ್ಕೊಳ್ಳೋದು ಹೇಗೆ ಅಂತ ಶನಿವಾರ ಶನಿ ಪ್ರಭಾವವನ್ನು ಶುರು ಮಾಡಿದ್ವಿ. ಇವತ್ತಿನ ದಿವಸ ಒಂದು ಪಾಂಡವರ ಹತ್ರ ಇಷ್ಟೇಷ್ಟು ಜಾಗ ಇತ್ತು ಹಸ್ತಿನಾಪುರದಲ್ಲಿ ಅಂದಾಗ ಕೌರವರು ಎಷ್ಟು ಒದ್ದಾಡಿದ್ರು. ಜೀವನದಲ್ಲಿ ಒಂದು ಸಲ ವಿಶೇಷ ನಡೀತು. ಏನು ವಿಶೇಷ ನಡೀತು ಅಂದರೆ, ಸಾಕಷ್ಟು ಬುದ್ಧಿಶಾಲಿ. ಒಂದ್ಸಲಿ ಕೃಷ್ಣ ಪರಮಾತ್ಮ ಮಲಗಿದ್ದಂತೆ. ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದ ಸಮಯದಲ್ಲಿ ಆ ಬೆಳಗಿನ ಜಾವದಲ್ಲಿ ಎಲ್ಲರೂ ಇವನಿಗೆ ಕೌರವರು ಹೇಳ್ತಾರಂತೆ, ದುರ್ಯೋಧನ ಹೋಗು, ಕೃಷ್ಣ ಪರಮಾತ್ಮ ಯಾವ ಕಾಲಕ್ಕೂ ಒಬ್ಬ ಜೊತೆಯಲ್ಲಿ ಇಟ್ಟರೆ ಸಾಕು, ಕೌರವ್ರ ಹತ್ರ ಹೋಗಬಾರ್ದವನು ಯಾವ ಕಾಲಕ್ಕೂ ಪಾಂಡವರ ಹತ್ರ ಹೋಗಿ ಕೂತ್ಕೊಳ್ತಿರ್ತಾನೆ. ಅದಕ್ಕೆ ನೀನು ಭದ್ರವಾಗಿ ಏನಾದರೂ ಮಾಡಿ ಉಪಯೋಗಿಸಿ, ನಿನ್ನ ತಲೆಯನ್ನು ಉಪಯೋಗಿಸಿ ಕರ್ಕೊಂಬಂದ್ಬಿಡೋನ್ನ. ಸರಿ ಆಯಿತು, ಸಂತೋಷ, ಹೋಗ್ತೀನಿ. ಹೋಗಲೇಬೇಕಾ? ಯಾಕೆ ಬೇಕು? ಅವನು ಇಷ್ಟಿದ್ದಾನೆ, ಅವನು ಏನು ಮಾಡ್ತಾನೆ ಹಿಂಗೆ ಗೊತ್ತಿಲ್ಲ ಕಣೆಯ. ಅವನಷ್ಟು ತಲೆ, ಅವನಷ್ಟಿರ್ತಕ್ಕಂಥ ಮೇಧಾವಿ, ಅವನಲ್ಲಿರ್ತಕ್ಕಂಥ ಜಗತ್ತು ಅಪಾರವಾದ ಶಕ್ತಿ. ಎಂಥ ದೊಡ್ಡ ಸೈನ್ಯ ಅಂದ್ಕೊಂಡಿದ್ದೆ ಅವನ ಹತ್ರ. ಯಾದವ ಸೈನ್ಯ ಅಂದರೆ ಇಡೀ ಜಗತ್ತಲ್ಲಿ ಯಾವನಿಗೂ ಇಲ್ಲ ಅಂಥ ಒಂದು ದೊಡ್ಡ ಸೈನ್ಯ. ಹೋಗು ಅಂತಾನೆ. ಸರಿ ಆಯಿತು, ದುರ್ಯೋಧನ ಹೋಗ್ತಾನೆ. ದುರ್ಯೋಧನ ಫಸ್ಟೇ ಹೋಗ್ಬಿಡ್ತಾನೆ. ಹೋಗಿ ನೋಡ್ತಾನೆ ಕೃಷ್ಣ ಪರಮಾತ್ಮ ಹಾಗೆ ಮಲಗಿದ್ದಾನೆ. ಮಲ್ಕೊಂಡಿರೋ ಕೃಷ್ಣ ಪರಮಾತ್ಮ ಕಾಲನ ಮೇಲೆ ಹಾಕ್ಕೊಂಡು ಹಾಸಿಗೆ ಮೇಲೆ ಮಲಗಿದ್ದಾನೆ. ವಿಶೇಷವಾಗಿ ನಗನಗ್ತಾ ಮುಗುಳ್ನಗೆ. ಭಾಳ ಬುದ್ಧಿವಂತ ಕೃಷ್ಣ ಪರಮಾತ್ಮ. ಸುಮ್ಮನೆ ಹಾಗೆ ನೋಡ್ತಾನೆ. ಆ ಕಳ್ಳ ಕೃಷ್ಣ ಇರಲಿ ಅಂತ ಮೆತ್ತಗೆ ಮಲ್ಕೊಂಡ್ಬಿಡ್ತಾನೆ ಕೃಷ್ಣ. ಏನು ನೋಡ್ದ ಅಂದರೆ, ದುರ್ಯೋಧನ ಬಂದಿದ್ದು ನೋಡಿಕೊಂಡು ಗೊತ್ತಿದ್ದೂ ಗೊತ್ತಿಲ್ಲದೆ ನೋಡಿ, ನಿಜವಾಗ್ಲೂ ಮಲ್ಕೊಂಡವ್ರನ್ನ ಎದಾಳ ಮೇಲಕ್ಕೆ ಅಂದರೆ ತಕ್ಷಣ ಜ್ಞಾಪಕೊಂಬಂದು ಎಬ್ಬಿಸ್ತಾರೆ, ಎದ್ದು ಬಿಡ್ಬೋದು. ಕೆಲವರು ನಾಟಕ ಮಾಡ್ಕೊಂಡು ಮಲಗಿರ್ತಾರೆ ಬೆಳಗಿನ ಜಾವ. ಆ ಮಕ್ಕಳು ನಿಮ್ಮೆಲ್ಗ ಈ ಕಾಲದಲ್ಲಿರೋರು ನಿದ್ದೆ ಎದಾಳ ಮೇಲಕ್ಕೆ ಅಂದರೆ ಆಗಲ್ಲಪ್ಪ ಅಂತ ಆ ಕಡೆ ತಿರ್ಕೊಂಡು ಮಲ್ಕೊಳ್ಳೋದು. ಇದೆಲ್ಲ ನಾಟಕ. ಜಾಡ್ಸ್ ಓದಿಬೇಕು, ಇಲ್ಲ ನೀರು ಹಾಕಬೇಕು, ಆವಾಗ ಎದ್ದೇಳ್ತಾರೆ. ನಿಜವಾಗ್ಲೂ ಆ ಥರ ಕೃಷ್ಣ ನಾಟಕ ಆ ಕಾಲದಲ್ಲಿ ಇದನ್ನು ನೋಡೇ ಕಲ್ತಿದ್ದು. ಇದಕ್ಕೋಸ್ಕರ ಆ ಕೃಷ್ಣ ಪರಮಾತ್ಮ ಮಲಗಿದ್ದವನು ನೋಡ್ತಾನೆ. ದುರ್ಯೋಧನ ಹತ್ರ ಬಂದ ತಕ್ಷಣ ಇವನ ಹತ್ರ ನಾನು ಹೋಗಿ ಏನು ಕಾಲ ಹತ್ರ ಕೂತ್ಕೊಳ್ಳೋದು, ತಲೆ ಹತ್ರನೇ ಕೂತ್ಕೊಳ್ಳೋದು. ಎರಡು ಚೇರ್ ನೋಡ್ತಾನೆ, ಒಂದು ಕಾಲ ಹತ್ರ ಒಂದು ಚೇರು, ಈ ಕಡೆ ತಲೆ ಹತ್ರ ಒಂದು ಚೇರು, ಅಂದರೆ ಆ ಮಧ್ಯದಲ್ಲಿರ್ತಕ್ಕಂಥ ಮಂಚದ ಪಕ್ಕದಲ್ಲಿ ಹಾಗೆ ಹಾಕಿರ್ತಾರೆ. ಅದಕ್ಕೋಸ್ಕರ ಹೋಗ್ತಾನೆ, ತಲೆ ಹತ್ರನೇ ಕೂತ್ಕೊಳ್ಳೋದು ಬೆಟ್ರು ಅಂತ ಕೂತ್ಕೊತಾನೆ. ಸರಿ ಕೂತ್ಕೊಂಡ ತಕ್ಷಣ ಎದ್ದ ತಕ್ಷಣ ನನ್ನನ್ನು ನೋಡ್ತಾನೆ, ತಲೆ ಹತ್ರನೇ ಇದ್ರೆ ಅಂತ ಹೇಳಿ ಕೂತ್ಕೊತಾನೆ. ಅರ್ಜುನ ಬಂದ ತಕ್ಷಣ ಕೃಷ್ಣ ಪರಮಾತ್ಮ ಮಲಗಿರೋದನ್ನ ದೂರದಿಂದ ಅಯ್ಯೋ ಮಲಗಿದ್ದಾರೆ, ಇನ್ನೂ ನಿಧಾನಕ್ಕೆ ನಡ್ಕೊಂಬರ್ತಾನೆ. ಆ ಶಬ್ದ ಆರ್ಭಟದಲ್ಲ ಅಂತ ನಡ್ಕೊಂಡಂಗೆ ಆ ಟಿ ವಿಯಿಂದ ನಡ್ಕೊಂಬರ್ತಾನೆ. ಆಗೋದಿಲ್ಲ. ಯಾಕೆಂದರೆ ಕೃಷ್ಣ ನೋಡಿದ ತಕ್ಷಣ ಗುರುಗಳ ಒಂದು ಭಾವನೆ ಅಲ್ವಾ, ಆ ದೇವರ ಭಾವನೆ. ಅದಕ್ಕೆ ಅವನು ನಮಸ್ಕಾರ ಮಾಡಿ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಬಂದು ಆ ವಿಶೇಷವಾಗಿರ್ತಕ್ಕಂಥ ಸಿಂಹಾಸನದ ಪಕ್ಕದಲ್ಲಿ ಕೆಳಗೆ ಕೂತ್ಕೊತಾನೆ. ಕೆಳಗೆ ಕೂತ್ಕೊಂಡ ಕೃಷ್ಣ ಅವನು ಅರ್ಜುನನು ನೋಡ್ದ ಮೆತ್ತಿಗೆ ಹಿಂಗೆ ಮಲ್ಕೊತಾನೆ. ಅಂತ ಎದ್ದ ತಕ್ಷಣ ದುರ್ಯೋಧನ ನೋಡಿಲ್ಲ. ಅರ್ಜುನ ಯಾವಾಗ ಬಂದೆ ಅಂತ. ನಾನು ಎಷ್ಟೊತ್ತಾಯ್ತು ಬಂದು, ನೀನು ನೋಡಿದ್ರೆ ಎದ್ದ ತಕ್ಷಣ ಅರ್ಜುನ ಅಂತ ಕೋಪಗೊಂಡ ಯಾರೋ ಕೌರವ ಆಗಿರ್ತಕ್ಕಂಥ ಆ ದುರ್ಯೋಧನ. ಆಗ ನೀನು ಬಂದಿಯಾ ಬಾಬಾ, ಬಾ ಕೂತ್ಕೋ, ಭಾಳ ಸಂತೋಷ ಬಂದಿದ್ದು. ಏನಿಬ್ರು ಒಟ್ಟಿಗೆ ಬಂದಿದ್ದೀರಾ? ಇಲ್ಲ ನಾನೇ ಮೊದಲು ಬಂದಿದ್ದು ಅಂತಾನೆ. ಸರಿ, ಅರ್ಜುನ ಮಾತೇ ಆಡಲಿಲ್ಲ, ನಿಶ್ಶಬ್ದವಾಗಿದ್ದ. ಮೇಲೆ ಕೂತ್ಕೋ ಅರ್ಜುನ ಅಂತ. ಇಲ್ಲ ಪರವಾಗಿಲ್ಲ ಅಂತ ಕೆಳಗೆ ಕೂತ್ಕೊಂಡಿರ್ತಾನೆ. ಸರಿ, ಆ ಕಾಲು ನೋಡ್ತಾ ಇರ್ತಾನೆ. ಇವನು ಸ್ವಲ್ಪ ದುರ್ಯೋಧನ ಅರ್ಜುನ ಕಾಲು ಓದ್ತಾ ಇರೋದು ನೋಡ್ತಾ ಇರ್ತಾನೆ. ಇನ್ನೂ ನೋಡ್ತಾ ಇದ್ದಾಗ ಇವನ್ ಕಾಲು ಏನೋ ಒತ್ಕೊಂಡು ಕೂತ್ಕೊಳ್ತಾನೆ. ಅದು ಏನು ಕಾಕಾಪುಡಿ ಹಿಡಿತಾನೋ ಅನ್ನೋ ಥರ ಆ ಕಾಲದಲ್ಲಿ ಆ ಒಂದು ವ್ಯಂಗ್ಯವಾಗಿ ನೋಡ್ತಾನೆ. ಸರಿ, ಏನು ಬಂದಿದ್ದು ಅಂತಾನೆ. ಕೃಷ್ಣ, ನೀನು ನನ್ನ ಜೊತೆ ಇದ್ದರೆ ಉತ್ತಮ ಅಂದ್ಕೊಂಡಿದ್ದೀನಿ. ಎಲ್ಲರ ಅಪೇಕ್ಷೆ ಅದು. ಎಲ್ಲರ ಅಪೇಕ್ಷೆ ಸರಿ ದುರ್ಯೋಧನ, ನಿನ್ನ ಅಪೇಕ್ಷೆ ಇಲ್ಲವೇ ಅಂತಾನೆ. ನಾನು ಹೋಗ್ಲಿ ಅಂತ ಅಂದ್ಕೊಂಡಿದ್ದೀನಿ. ದ್ರೋಣಾಚಾರ್ಯರು ಎಲ್ಲರೂ ಹೇಳಿದ್ರು, ಪಿತಾಮಹನು ಹೇಳಿದ್ರು, ಸರಿ ನೀನು ಬಂದರೆ ಉತ್ತಮ ಅಂತ ಆ ಸೈನ್ಯ ಜೊತೆಗೆ ಅಂತ. ಅರ್ಜುನ
ನೀನೇನಪ್ಪ ಬಂದಿದ್ದು ಅಂತಾನೆ. ಅರ್ಜುನ ಅವಾಗ ಹೇಳ್ತಾನೆ, ಪ್ರಭು ನಾನು ನೀನು ಏನು ಹೇಳ್ತೀಯೋ ಅದಕ್ಕೆ, ಪರಮಾತ್ಮ ನಿನ್ನ ಏನು ಇಚ್ಛೆ ಇದೆಯೋ ಅದು. ಸರಿ ಆಯಿತು, ಮೊದಲನೇ ಬಂದಿರತಕ್ಕಂಥ ಆದ್ಯತೆ ನಿನಗೇನು ಬೇಕು ಹೇಳು. ನನ್ನ ಹತ್ರ ದುರ್ಯೋಧನ ಎರಡೇ ಇರೋದು, ಒಂದು ನಾನು, ಎರಡನೇದು ದೊಡ್ಡ ಸೈನ್ಯ. ನಿನಗೆ ಯಾವುದಾದ್ರು ಒಂದು ಆರಿಸ್ಕೊ, ಇಲ್ಲ ಸೈನ್ಯ ಆರಿಸ್ಕೊ, ಇಲ್ಲ ನನ್ನನ್ನು ಆರಿಸ್ಕೊ. ನಿನಗೆ ಯಾವ್ದು ಇಷ್ಟವೋ ಅದನ್ನು ಆರಿಸ್ಕೊ, ನಿನಗೆ ಮೊದಲು ಬಿಟ್ಟಿದ್ದೀನಿ, ಯಾಕಂದ್ರೆ ನೀನೇ ಮೊದಲು ಬಂದಿದ್ದೀಯ ಅಂತ ಹೇಳಿ ಭಾಳ ಸಂತೋಷ. ಅಯ್ಯೋ ಕೃಷ್ಣನ ಇಟ್ಕೊಂಡು ಏನಾಗಬೇಕು ಅಂಥೇಳಿ ಯೋಚನೆ ಮಾಡ್ತಾನೆ. ನಾನು ಹಾಗಾದರೆ ಸೈನ್ಯ ತಗೊಳ್ಳೋದು ಉತ್ತಮ, ಇಂಥ ಒಂದು ಸೈನ್ಯ ಅಪಾರವಾಗಿರ್ತಕ್ಕಂಥ ಕೀರ್ತಿ. ಆಗ ಸುಮಾರು ಎಷ್ಟು ಸಾವಿರ ಆನೆಗಳು ಅಂದರೆ 10,000 ಆನೆ ಅಂತೆ. ಕೃಷ್ಣ ಯದುಕುಲ ನಂದನಲ್ಲಿ 10,000 ಆನೆ. ಆ 10,000 ಆನೆಗಳನ್ನ ಯುದ್ಧದಲ್ಲಿ ನಿಂತಿದೆ. ಹೆಂಗಿರ್ಬೇಕ್ರಿ ಕುರುಕ್ಷೇತ್ರ? ನೀವು ಊಹಿಸ್ತಾ ಇದ್ರೆ ಆ ಕುರುಕ್ಷೇತ್ರದ ಹಾಗೇ ಕಣ್ಮುಂದೆ ನೀವು ನೋಡ್ತಾ ಇರಬೇಕು. 10,000 ಆನೆಗಳು, ಒಬ್ಬೊಬ್ಬರು ಯೋಧಗಳು. ವಾಹ ಬಬ್ಬ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಆ ಕುರುಕ್ಷೇತ್ರ ನಡೆದು ರಣರಂಗವಾಗಿ ಇಷ್ಟೆಲ್ಲ ಜನ ಹೋಗ್ಬಿಟ್ರಲ್ಲ, ನಿಜವಾಗ್ಲೂ ಧರ್ಮನ ಅಧರ್ಮವ ಒಂದೊಂದ್ಸಲ ಬೇಜಾರಾಗುತ್ತೆ. ಇರಲಿ ಆದರೂ ಯೋಚನೆ ಮಾಡ್ತಾ ಇರಿ, 10,000 ಆನೆನ ಆರಿಸ್ಕೊಂಡ ಅಥವಾ ಕೃಷ್ಣನ ಆರಿಸ್ಕೊಂಡ ಅಂತ ಹೇಳ್ತೀನಿ.